ಎಂಎಲ್ಎಂಎನ್ ಕಾಲೇಜ್ ಆಫ್ ಎಜುಕೇಶನ್ ಚಿಕ್ಕಮಂಗ್ಳೂರು 2000 ಇಸ್ವಿ ಅಂದರೆ ಸುಮಾರು 25 ವರ್ಷದಿಂದ ಈ ಕಾಲೇಜಲ್ಲಿ ನಾನು ಬಿ ಎಡ್ ಮಾಡಿದ್ದೆ. ಇದರದೊಂದು ಹೋಮ್ ಟೂರ್ ಎಲ್ಲರೂ ಮಾಡ್ತಾರೆ. ನಾನು ಕಾಲೇಜ್ ಟೂರ್ ಮಾಡಿದ್ದೀನಿ. ಮೊದಲು ಕಾಲೇಜ್ ಈ ಥರ ಇತ್ತು, ಈ ರೀತಿ. ಈಗ ತುಂಬ ಬದಲಾಗಿದೆ. ಈಗ ಅಟ್ ಪ್ರೆಸೆಂಟ್ ಮೇ 2025ರಲ್ಲಿ ಹೋಗಿದ್ದೆ. ತುಂಬ ಬದಲಾವಣೆ, ಈ ಮುಂಭಾಗದಲ್ಲಿ ತುಂಬ ಬದಲಾವಣೆ ಮಾಡಿ ಈ ಇಟ್ಟಿಗೆಗಳನ್ನೆಲ್ಲ ಕಟ್ಟಿ ಏನೋ ಬೋರ್ಡ್ ಬರೆಯೋಕ್ಕೆ ರೆಡಿ ಮಾಡ್ತಾ ಇದ್ರು. ಮುಂದೆ ಹೋಗ್ತಿದ್ದಂಗೆ ನಮ್ಮ ಕಾಲೇಜು ಮೊದಲು ಹೇಗಿತ್ತೋ ಸೇಮ್ ಆ್ಯಸ್ ಇಟ್ ಈಸ್ ಅದೇ ಥರ ಕಾಣಿಸ್ತಾ ಇದೆ. ಅಶೋಕ ಮರಗಳೆಲ್ಲ, ಟ್ರೀಗಳೆಲ್ಲ ಚಿಕ್ಕ ಚಿಕ್ಕದಿತ್ತು. ಈಗ ಸ್ವಲ್ಪ ಉದ್ದುದ್ದ ಆಗಿದೆ. ಸ್ವಲ್ಪ ಏನು, ಫುಲ್ ಉದ್ದ ಆಗಿದೆ. ಅದೇ ರೀತಿ ಬೋರ್ಡು ಆ ಕಾಲದಲ್ಲಿ ಯಾವ ರೀತಿ ಇತ್ತೋ 2000 ಇಸ್ವಿಲಿ ಅದೇ ಥರ ಮಲೆನಾಡು ವಿದ್ಯಾಸಂಸ್ಥೆ ರಿಜಿಸ್ಟರ್ ಅದೇ ಥರ ಇದೆ. ನೆಕ್ಸ್ಟ್ ಈ ಕಡೆ ಲೆಫ್ಟಲ್ಲಿ ಹೋದರೆ ಒಂದು ಕಲ್ಲು ಬೆಂಚ್ಗಳು 4-5 ಹಾಕಿದ್ದಾರೆ. ಅದೇ ರೀತಿಯಲ್ಲಿ ಡೆಮೋಸ್ಟ್ರೇಷನ್ ಕಾಲೇಜ್ ಇದೆ, ಸ್ಕೂಲ್ ಇತ್ತು, ಎಲ್ಲರಿಗೂ ನೆನಪಿರ್ಬೋದು. ನಾವು ಎಷ್ಟೊಂದು ಜನ ಇಲ್ಲಿ ಪ್ರಾಕ್ಟೀಸ್ ಟೀಚಿಂಗಿಗೆ ಹೋಗ್ತಾ ಇದ್ವಿ. ಅದು ಸಹ ಅದೇ ರೀತಿ ಇದೆ. ಕಾರ್ ಪಾರ್ಕಿಂಗು, ಸೈಕಲ್ಲು, ಈ ಥರ ಎಲ್ಲ ಪಾರ್ಕಿಂಗ್ ಹೆಂಗಿತ್ತೋ ಅದು ಹಾಗೇ ಇದೆ. ಬಿಲ್ಡಿಂಗ್ಗಳು ನೋಡ್ತಾ ನೋಡ್ತಾ ಸರಿ ಒಳಗೆ ಹೋಗೋಣ, ಒಬ್ಬಳೇ ಇದ್ದೀನಲ್ಲ ಹೋಗ್ಲೋ ಬೇಡವೋ ಅಂತ ಯೋಚನೆ ಮಾಡಿದೆ. ಆದರೂ ನಾವು ಓದಿದ ಕಾಲೇಜ್ ಅಲ್ವಾ, ನೋಡೋಣ, ಒಬ್ಬಳೇ ಆದರೂ ಪರವಾಗಿಲ್ಲ ಹೋಗೋಣ ಅಂತ ಡಿಸೈಡ್ ಮಾಡಿದೆ. ಸುತ್ತಲೂ ಸ್ವಲ್ಪ ಗಿಡಗಳು ಅವಾಗ ನಮಗೆ ಕೊಟ್ಟಿದ್ದನ್ನು ಕಣ್ಣಾಡಿಸ್ದೆ. ಅವು ಸಹ ತುಂಬ ಎತ್ತರಕ್ಕೆ ಬೆಳೆದಿದ್ವು. ಇದರಲ್ಲಿ ನಂದು ಯಾವುದು, ನನಗೆ ಕೊಟ್ಟಿದ್ದ ಗಿಡ ಯಾವುದು ಅಂತ ಹುಡ್ಕೋ ರೀತಿ ಬದಲಾವಣೆ ಆಗಿತ್ತು. ಸರಿ, ಮುಂದೆ ಹೋಗ್ತಾ ಹೋಗ್ತಾ ಕಾಲೇಜಿನ ಲೆಫ್ಟ್ ಸೈಡಲ್ಲಿ ಮೇಲ್ ಕಿಟಕಿ ನೆನಪಾಯಿತು. ನಾನು ಸಾಮಾನ್ಯ ಸೈಡಲ್ಲಿ ಕೂತ್ಕೊಂಡು ಕಿಟಕಿಯಿಂದ ಹೊರಗೆ ಒಂದೊಂದ್ಸಲ ನೋಡ್ತಿದ್ದೆ, ಅದು ನೆನಪಾಯಿತು. ನೆಕ್ಸ್ಟ್ ಮೇಲ್ ಬೋರ್ಡು, ಅವಾಗ ತೇಜು ಬರಿತಾ ಇದ್ರು, ಈಗ ಯಾರೋ ಬರೆದಿದ್ದಾರೆ ಅನಿಸುತ್ತೆ. ಆ ಬೋರ್ಡನ್ನು ಒಂದ್ಸಲ ಕಣ್ಣಾಡಿಸಿ ವಿಡಿಯೋ ಮಾಡಿಕೊಂಡೆ. ಸರಿ, ಒಳಗೆ ಹೋಗೋಣ ಅಂತೇಳಿ ಒಂದೊಂದೇ ಹೆಜ್ಜೆ ಒಳಗೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದೆ. ಹೋಗ್ತಾ ಎಂಟ್ರೆನ್ಸಲ್ಲಿ ಅವಾಗೆಲ್ಲ ಚೇರೆಲ್ಲ ಏನು ಇಟ್ಟಿರಲಿಲ್ಲ. ಇವಾಗ ಒಂದು 7-8 ಚೇರ್ಗಳನ್ನು ಲೈನಾಗಿ ಜೋಡಿಸಿದ್ದಾರೆ. ಕೈ ಮುಗಿದು ಒಳಗೆ ಬಾ, ಜ್ಞಾನ ದೇಗುಲವಿದು, ಕೈ ಮುಗಿದು ಒಳಗೆ ಬಾ ಅಂತ ಬೋರ್ಡ್ ಇದೆ. ಚೇರ್ಗಳನ್ನೆಲ್ಲ ಲೆಫ್ಟಲ್ಲಿ ಜೋಡಿಸಿದ್ದಾರೆ. ರೈಟ್ ಸೈಡಲ್ಲಿ ಈಗ ಬಂದಂಥ ಸ್ಟೂಡೆಂಟ್ಸು ಏನೇನೋ ಬರೆದಿದ್ರು. ಸರಿ, ಸ್ಟೂಡೆಂಟು ಇರ್ಬೋದೇನೋ ಅಂದ್ಕೊಂಡೆ. ಯಾವ ಲೆಕ್ಚರ್ ಸಿಗ್ತಾರೆ ನೋಡೋಣ ಅಂತ ಮತ್ತೆ ಮುಂದೆ ಹೆಜ್ಜೆ ಇಡ್ತಾ ಹೋದೆ. ನಾನು ಹೋದಾಗ ಸುಮಾರು 2:10 ಯಾರೂ ಎದುರುಗಡೆ ಕಾಣಿಸ್ಲಿಲ್ಲ. ಸರಿ, ಮುಂದೆ ಮುಂದೆ ಹೆಜ್ಜೆ ಇಡ್ತಾ ಹೋದೆ. ನೋಡಿ, ಗಿಡಗಳೆಲ್ಲ ಎಷ್ಟು ಬದಲಾಗಿದೆ. ಅವಾಗೆಲ್ಲ ಈ ರೀತಿ ಇರಲಿಲ್ಲ. ಈಗ ಈ ರೀತಿ ಬದಲಾವಣೆ, ಗಿಡಗಳೆಲ್ಲ ತುಂಬ ಚೆಂದ ಕಟ್ ಮಾಡಿ ಚೆನ್ನಾಗಿಟ್ಟಿದ್ದಾರೆ. ನಾವೆಲ್ಲ ಇವಕ್ಕೆಲ್ಲ ಕಳೆ ಕೀಳೋದು, ಸ್ವಲ್ಪ ನೀರು ಹಾಕೋದು ಎಲ್ಲ ನೋಡ್ಕೊಳ್ತಿದ್ವಿ. ಪಾಟ್ಸ್ ಎಲ್ಲ ತುಂಬ ಇದೆ. ಹಂಗೆ ಮುಂದೆ ಹೋಗ್ತಾ ಇಬ್ಬರು ಸ್ಟೂಡೆಂಟ್ಸ್ ಬರ್ತಿದ್ರು. ಅವ್ರದ್ದು ಯೂನಿಫಾರ್ಮ್ ಕಲರ್ ನೋಡಿ ನಮ್ಮದು ಯೂನಿಫಾರ್ಮ್ ಯಾವ ಥರ ಇತ್ತು ಅಂತ ನೆನಪು ಮಾಡ್ಕೊಂಡೆ. ಈಗ ಯೂನಿಫಾರ್ಮ್ ಕಲರು ಸಹ ಚೇಂಜ್ ಆಗಿದೆ. ನೆಕ್ಸ್ಟ್ ಇಲ್ಲೆಲ್ಲ ಓಡಾಡ್ತಿದ್ದಂತಹ ಜಾಗ ಎಲ್ಲ ನೆನಪಾಗ್ತಾ ಇತ್ತು. 25 ವರ್ಷ ಆಯಿತು ಅಂದರೆ ನನಗೆ ನಂಬಲಿಕ್ಕಾಗಲ್ಲ. ನಾವು ಆಟ ಆಡ್ತಿದ್ದಂತಹ ಜಾಗ ಇದು ಅಷ್ಟೇ, ಇಲ್ಲೇನು ಬದಲಾವಣೆ ಇಲ್ಲ, ಹಾಗೇ ಇದೆ. ಆದರೆ ಹಿಂದೆ ಒಂದು ಯಾವುದೋ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತ ಬೋರ್ಡ್ ಇತ್ತು. ಯಾವುದೋ ಸ್ಕೂಲ್ ಆಗಿದೆ. ಸುಮ್ಮನೆ ಬೋರ್ಡಲ್ಲಿ ಒಂದ್ಸಲ ಕಣ್ಣಾಡಿಸ್ದೆ ಯಾರ್ಯಾರು ರ್ಯಾಂಕ್ ಪಡ್ತಿದ್ದಾರೆ ಅಂತ. ನಮ್ಮ ಬ್ಯಾಚಲ್ಲಿ ಸೋನಿ ಫಸ್ಟ್ ರ್ಯಾಂಕ್ ಬಂದಿದ್ದರು. ಅವ್ರ ಹೆಸರಿದೆಯಾ, ಮತ್ತು ಬೇರೆಯವರು ಯಾರ್ಯಾರು ಫಸ್ಟ್ ರ್ಯಾಂಕ್ ಬಂದಿದ್ದಾರೆ ಅಂತ ಸುಮ್ಮನೆ ಬೋರ್ಡಲ್ಲಿ ಕಣ್ಣಾಡಿಸ್ದೆ. 99-2000 ಮೈಕಲ್ ಸೋನಿ 87.3 ಫಸ್ಟ್ ರ್ಯಾಂಕ್. ಇದನ್ನು ನೋಡಾದ್ಮೇಲೆ ಮತ್ತೆ ಇನ್ಯಾರ್ಯಾರು ಬಂದಿದ್ದಾರೆ ಅಂತ ಮೇಲಿಂದ ಕೆಳಗಡೆವರೆಗೂ ಕಣ್ಣಾಡಿಸ್ದೆ. ಇನ್ನೂ ಸುಮಾರು 3-4 ಜನ ಅವಾಗಿಂದ ಇದುವರೆಗೂ ಫಸ್ಟ್ ರ್ಯಾಂಕ್ ಬಂದಿದ್ದಾರೆ. ನಾವು ಸೇರಿದಾಗ ಅದೇ ಫಸ್ಟ್ ರ್ಯಾಂಕು ಅಂತ ಲೆಕ್ಚರ್ಸ್ ಎಲ್ಲ ಮಾತಾಡೋದು ಕೇಳಿದ್ದೆ. ನಾವು ನೆಕ್ಸ್ಟು ಸಹ ಸುಮಾರು ಜನ ಫಸ್ಟ್ ರ್ಯಾಂಕ್ ಬಂದಿದ್ದಾರೆ ಅಂತ ಸುಮ್ಮನೆ ಬೋರ್ಡಲ್ಲಿ ಕಣ್ಣಾಡಿಸ್ದೆ. ಯಾರು ಸುಳಿವೂ ಇರಲಿಲ್ಲ, ಯಾರೂ ಇರಲಿಲ್ಲ. ಸರಿ, ನೆಕ್ಸ್ಟು ಮುಂದೆ ಹೋಗುವ ಅಂತ ನೋಡ್ತಾ ಇದ್ದೆ. ನೋಡಿ, ಸುಮಾರು ಜನ ಫಸ್ಟ್ ರ್ಯಾಂಕು ಎಲ್ಲ ಬಂದಿರೋರಿದ್ದರು. ಒಂದು 3 ಜನ. ಅವ್ರದ್ದು ಹೆಸ್ರುಗಳನ್ನು ಸಹ ಸುಮ್ಮನೆ ಕಾವ್ಯ ಅದನ್ನೆಲ್ಲ ಓದ್ತಾ ಹಳೆದೆಲ್ಲ ನೆನೆಸ್ಕೊಳ್ತಾ ಒಬ್ಬೊಬ್ಬಳೇ ಮುಂದೆ ಹೋಗ್ತಾ ಇದ್ದೆ. 2013-14ರಲ್ಲೂ ಯಾರೋ ಸ್ಮಿತಾ ಅಂತ ಅವರು ಫಸ್ಟ್ ರ್ಯಾಂಕ್ ಬಂದಿದ್ದಾಳೆ. ನೆಕ್ಸ್ಟು ಮುಂದೆ ಹೋದರೆ ನಮ್ಮ ಬ್ಯಾಚಲ್ಲಿ ಯಾರ್ಯಾರು
ಯಾರು ಪ್ರಿನ್ಸಿಪಾಲ್ ಆಗಿದ್ದರು, ಶಾಂತವೀರಪ್ಪ ಸರು, ಅವ್ರ ಹೆಸ್ರನ್ನು ನೋಡಿದೆ. ಅದೇ ರೀತಿ ಯಾರ್ಯಾರು ಆಗಿದ್ದಾರೆ ನೆಕ್ಸ್ಟು MCMು ಅವರು ಇದ್ದರು. ನೆಕ್ಸ್ಟು ವಿಜಯಲಕ್ಷ್ಮಿ ದೇಸಾಯಿ VLD ಅಂತ ಹೇಳ್ತಿದ್ವಲ್ಲ ಅವರಾಗಿದ್ದಾರೆ. ಅವ್ರನ್ನೆಲ್ಲ ಅಬ್ಸರ್ವ್ ಮಾಡಿದೆ. ನೆಕ್ಸ್ಟ್ ಅಟ್ ಪ್ರೆಸೆಂಟ್ ಈಗ 2025ರಲ್ಲಿ GMG ಸರ್ ಇದ್ದಾರೆ, ಅವರು ಪ್ರಿನ್ಸಿಪಾಲ್ ಆಗಿದ್ದರು. ನೋಡಿದೆ ಅಲ್ಲಿ ಡೋರಲ್ಲಿ ಯಾರೂ ಇರಲಿಲ್ಲ, ಬಾಗ್ಲಾಕಿತ್ತು. ಮೋಸ್ಟ್ಲಿ ಅವರು ಎಲ್ಲೋ ಹೋಗಿದ್ದಾರೆ ಅಂತ ಮುಂದೆ ಹೋಗ್ತಾ ಹೋದೆ. ಅಲ್ಲಿ ನಾವು ಪೇಪರ್ ಓದಲಿಕ್ಕೆ ಹೋಗ್ತಾ ಇದ್ದಂತಹ ಜಾಗ. ಮುಂದೆ ಹೋಗ್ತಾ ಇದ್ದರೆ ಕಾರಿಡಾರಲ್ಲಿ ಬೆಲ್ಲು ಸಹ ಮೊದಲೆಲ್ಲಿತ್ತೋ ಅಲ್ಲೇ ಇದೆ. ನೋಡಿದೆ, ಹಂಗೆ ನೆನೆಸ್ಕೊಂಡೆ. ನೆಕ್ಸ್ಟ್ ಮುಂದೆ ಹೋಗ್ತಾ ಹೋಗ್ತಾ ಗಿಡಗಳೆಲ್ಲ ಎಷ್ಟು ಚೇಂಜ್ ಆಗಿದೆ ಅಂತ ಅಬ್ಸರ್ವ್ ಮಾಡಿದೆ. ಕಾರಿಡಾರಲ್ಲಿ ಮುಂದೆ ಹೋಗ್ತಾ ಇದ್ದೆ, ಅದೇ ನೆಲ, ಹಳೆ ನೆನಪುಗಳ ಜೊತೆಗೆ ಪಾರ್ಟ್ಸ್ಗಳನ್ನು ಅಷ್ಟೇ ಸ್ವಲ್ಪ ಜಾಸ್ತಿ ಜೋಡಿಸಿದ್ದಾರೆ. ಈಗ 2 ಲೈನಲ್ಲಿ ಪಾಟ್ಗಳನ್ನೆಲ್ಲ ಜೋಡಿಸಿದ್ದಾರೆ. ಅವಾಗೆಲ್ಲ ಒಬ್ಬೊಬ್ಬರು ಲೆಕ್ಚರ್ಸಿಗೆ ಒಂದೊಂದು ರೂಮ್ ಅಂತೇನು ಇರಲಿಲ್ಲ, ಒಂದೇ ರೂಮಲ್ಲಿ ಎಲ್ಲ ಕೂರ್ತಿದ್ರು. ಈಗ ಒಬ್ಬೊಬ್ಬರು ಲೆಕ್ಚರ್ಸಿಗೆ ಒಂದೊಂದು ರೂಮನ್ನೇನೋ ಕೊಟ್ಟಿದ್ದಾರಂತೆ. ಹಿಂಭಾಗದಲ್ಲಿ ಯಾವುದೋ ಇಂಟರ್ನ್ಯಾಷನಲ್ ಸ್ಕೂಲ್, ಅವಾಗ ಮೋಸ್ಟ್ಲಿ ಹಾಸ್ಟ್ಲಾಗಿತ್ತದು. ಇವಾಗ ಯಾವುದೋ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತ ಬೋರ್ಡಿತ್ತು. ಇಲ್ಲೊಂದು ಸ್ಕೂಲ್ ಆಗಿದೆಯಲ್ಲ ಅಂತ ಅಬ್ಸರ್ವ್ ಮಾಡಿದೆ. ನೆಕ್ಸ್ಟ್ ಇನ್ನೊಂದು ಕಲರ್ ಯೂನಿಫಾರ್ಮ್, ಯಾವುದೋ ಆರೆಂಜ್ ಕಲರು. 2 ಥರ ಯೂನಿಫಾರ್ಮ್ ಕಲರ್ ನೋಡಿದೆ. ನೆಕ್ಸ್ಟು ನಾವು ಓಡಾಡ್ತಿದ್ದಂತಹ ಜಾಗ, ಪ್ರೇಯರ್ ಮುಗಿಸಿ ಈ ಮೆಟ್ಲು ಮೇಲೆ ನಡ್ಕೊಂಡು ಹೋಗ್ತಾ ಇದ್ದರೆ ನನ್ನ ಮುಂದೆ ಇರೋರಿಗೆಲ್ಲ ನಾನು ಸ್ಲಿಪ್ಪರ್ನ ಸುಮ್ಮನೆ ತಮಾಷೆಗೆಲ್ಲ ಅದನ್ನು ಮೆಟ್ಟಿ ಬೀಳಿಸೋದು, ಆ ಥರ ತಮಾಷೆ ದಿನಗಳು ಎಲ್ಲ ನೆನಪಾಗ್ತಾ ಇತ್ತು. ಪ್ರತಿಯೊಂದು ಮೆಟ್ಲು ಒಂದೊಂದು ನಾವು ನಡ್ಕೊಳ್ತಿದ್ದಂಥ ರೀತಿ, ಆಗಿನ ಕಾಲದ ನೆನಪುಗಳು ಒತ್ತಿ ಬರ್ತಾಯಿತ್ತು. ಸರಿ, ಹೋಗಿ ಲೆಫ್ಟಲ್ಲಿ ನಾವಿದ್ದಿದ್ದ ರೂಮನ್ನು ಹೋಗ್ದಲೇ ಇರೋಕ್ಕಾಗುತ್ತಾ, ಟರ್ನ್ ನೋಡಿದೆ ಅಲ್ಲೂ ಯಾವುದೋ ಒಂದು ಹುಡುಗ ಇತ್ತು, ಅಷ್ಟೇ ಚಿಕ್ಕದು, ಆದರೆ ಯಾರೂ ಕಾಣಲಿಲ್ಲ. ನೆಕ್ಸ್ಟು ಮುಂದೆ ಹೋದೆ. ಮುಂದೆ ಒಂದು 25 ಮಕ್ಕಳು ಕ್ಲಾಸಲ್ಲಿ ಕೂತಿದ್ರು. ಹೋಗ್ಲೋ ಬೇಡವೋ, ಯಾರು ಲೆಕ್ಚರ್ಸ್ ಇದ್ದಾರೋ ಇಲ್ವೋ ಅಂತ ಜಸ್ಟ್ ಕಿಟಕಿಲಿ ನೋಡ್ತಾ ಇದ್ದೆ. ಆ ಮಕ್ಕಳು ಸಹ ಕುತೂಹಲದಲ್ಲಿ ಯಾರೋ ಬಂದಿದ್ದಾರೆ, ಕಿಟಕಿಲಿ ಏನೋ ವಿಡಿಯೋ ಮಾಡ್ತಿದ್ದಾರಲ್ಲ ಅಂತ ಆಶ್ಚರ್ಯವಾಗಿ ನನ್ನನ್ನೇ ನೋಡ್ತಾ ಇದ್ರು. ಬೆಂಚ್ಗಳು ಅಷ್ಟೇ ನೋಡಿ ಎಷ್ಟು ಬದಲಾಗಿದೆ. ಅವಾಗೆಲ್ಲ ನಮ್ಮದು ಸಣ್ಣದಿತ್ತು, ಈಗ ಸ್ವಲ್ಪ ಅಗಲ ಇದೆ. ವಿಡಿಯೋ ಮಾಡ್ಕೊಳ್ತಿದ್ದೀನಿ ಸುಮ್ಮನೆ ನನ್ನ ಫ್ರೆಂಡ್ಸ್ ಗ್ರೂಪಿಗೆ ತೋರ್ಸೋಕ್ಕಷ್ಟೇ. ಅವ್ರು ಎಷ್ಟು ಹೇಳಿದ್ರು ಗುರುವಂದನ ಪ್ರೋಗ್ರಾಮಿಗೆ ಬನ್ನಿ ಅಂದರೆ ಬರಲಿಲ್ಲ. ಅದಕ್ಕೆ ನಾನು ಒಬ್ಬಳೇ ಹೋಗಿ ಎಲ್ಲ ಸ್ಟೂಡೆಂಟ್ಸನ್ನು ಮಾತಾಡಿಸಿ, ಟೀಚರ್ಸನ್ನು ಮಾತಾಡಿಸಿ, ಕ್ಲಾಸ್ ರೂಮ್ ವಿಡಿಯೋ ಮಾಡ್ಕೊಂಡು ಬಂದಿದ್ದೀನಿ ಅಂತ ಅವ್ರಿಗೆಲ್ಲ ಹೊಟ್ಟೆ ಉರ್ಸೋದು ಬಂದು. ಹೌದು ತಾನೆ? ಎಷ್ಟು ಜನ? 100 ಜನ ಇದ್ದಾರೆ. ಆ ವಿಡಿಯೋದ ಅವರು 100 ಜನ ಇದ್ವಿ ನಾವು. 100 ಜನದಲ್ಲಿ 5 ಜನ 10 ಜನ ಬರೋಕ್ಕೂ ಹೇಳ್ತಾರೆ ಎಲ್ಲೆಲ್ಲಿಂದನೂ ಬರಬೇಕು ಅಂತ. ಹ್ಞೂ ಗುರುವಂದನ ಪ್ರೋಗ್ರಾಮ್ ಮಾಡಿದ ತಕ್ಷಣ ವಾಟ್ಸಪ್ ಗ್ರೂಪಲ್ಲಿ ಎಲ್ಲರದ್ದು ಹ್ಯಾಂಡ್ಸ್ ಹಿಂಗಿರುತ್ತೆ ಅಷ್ಟೇ. ಇವತ್ತಿನ ದಿನ ಬನ್ನಿ ಅಂದರೆ ಯಾರ್ದು ಇರಲ್ಲ. ಕೊನೆಗೆ ನಾನು ಒಬ್ಬಳೇ ಉಳ್ಕೊಂಡಿದ್ದು, ಅದಕ್ಕೆ ಒಬ್ಬರೇ ಬಂದ್ಬಿಟ್ಟಿದ್ದೀನಿ. ಹಿಂಗಿರ್ಬೇಕು. ಅದು ತವ್ರ ಮನೆ ಇಲ್ಲ ಅಲ್ವಾ, ಬೇರೆ ಕಡೆ ಆಗಿದ್ರೆ ಅಯ್ಯೋ ಯಾರು ಎಲ್ಲಿಂದ ಬರ್ತಿದ್ದೆ ಅಂತಿನೋ ಏನೋ. ಸುಮ್ಮನೆ ಅವ್ರಿಗೆಲ್ಲ ತೋರಿಸೋಣ, ಯಾರು ನಂಬಲ್ಲ. ಅಲ್ಲೆಲ್ಲ ಗಿಡಗಳು ಕೊಟ್ಟಿದ್ದಾರಲ್ಲ, ಅದಕ್ಕೆಲ್ಲ ನಾವು ಅವಾಗ ಕಾಲದಲ್ಲಿ ನೀರು ಹಾಕಿ ಪೋಷಣೆ ಮಾಡೋದ್ರಿಂದ ಅಷ್ಟು ದೊಡ್ಡದಾಗಿದೆ. ಆ ಸೈಡ್ ಗಿಡಕ್ಕೆಲ್ಲ ನಿಮ್ಗೆ ಕೊಟ್ಟಿದ್ದಾರೆ ತಾನೆ? ರೋಲ್ ನಂಬರ್ ಎಲ್ಲ ಕೊಡ್ತಾರೆ ತಾನೆ? ಕೊಟ್ಟಿದ್ದಾರಾ? ನೀವು ನಿಮ್ಮ ಬರ್ತಾ ದಿನ ಒಂದು ಗಿಡ ಕೊಡ್ಬೇಕು ಕಾಲೇಜಿಗೆ. ನಾವಿದ್ದಾಗ ರೋಲ್ ನಂಬರ್ 1 2 3 4 5 ಅಂತ ಒಂದೊಂದು ರೋಲ್ ನಂಬರನ್ನ ಒಂದೊಂದು ಮರಕ್ಕೆ ಗಿಡ ಕೊಟ್ಟಿದ್ರು. ಚಿಕ್ಕ ಗಿಡ ಅವೆಲ್ಲ. ನಾವು ಆ ಗಿಡಗಳಿಗೆಲ್ಲ ಕೆತ್ತನೆ ಮಾಡಿ ನೀರು ಹಾಕಿ ಗೊಬ್ಬರ ಹಾಕಿ ನೋಡ್ಕೋಬೇಕು. ಈ ರೀತಿ ವ್ಯವಸ್ಥೆ ಇತ್ತು. ಈಗೆಲ್ಲ ದೊಡ್ಡ ಮರಗಳಾಗಿದೆ. 29 ಹಂಗಾಗಿ ಇನ್ನೂ ಮರ್ತಿಲ್ಲ. ಚೆನ್ನಾಗಿರುತ್ತೆ. ಮಾಡಿ ಮುಗಿಯೋ ತನಕ ಅಷ್ಟೇ ಫೀಲಿಂಗ್ ಆಗೋದು, ಅಯ್ಯೋ ಯಾವ ಮುಗೀತು, ಅದೇನು ಕೊಡ್ತಾರೋ ಏನೋ ಅಂತ. ಹೋಗ್ಬೇಕಾದ್ರೆ ಕಷ್ಟ, ನಿಮಗೆ ಅನುಭವ ಆಗುತ್ತೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು. ಬಾಯ್ 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 ಬಾಯ್. ಆ B.Ed ಸ್ಟೂಡೆಂಟ್ಸನ್ನು ಒಂದು ರೌಂಡ್ ಮಾತಾಡಿಸಿ ಅವ್ರಿಗೆಲ್ಲ ಬಾಯ್ ಮಾಡಿ ಹೊರಗೆ ನಡೆದೆ. ಮುಂದೆ ಹೋಗ್ತಾ ಅಲ್ಲಿ ವಾಟರ್ ಟ್ಯಾಂಕ್, ನೀರಿದೆ ಇವಾಗ, ಶುದ್ಧ ನೀರು ಅಂತೇಳಿ ಒಂದು ಲೋಟ ನೀರು ಕುಡಿದೆ. ಏನೋ ಖುಷಿ ಅಲ್ವಾ, ನಾವು ಓಡಾಡಿದ ಜಾಗ, ನೀರಿನ ವ್ಯವಸ್ಥೆ ಇದೆ, ಓಕೆ ಅಂತ ಒಂದು ಲೋಟ ನೀರು ಕುಡಿದೆ. ಈ ಪೇಪರ್ ಓದೋ ಪ್ಲೇಸ್ ಅಂತೂ ನಾನು ಮರೆಯೋಂಗೇ ಇಲ್ಲ. ನಾನು ಪೇಪರ್ ಓದಕ್ಕೆ ಬಂದರೆ ನನ್ನ ಹಿಂದೆ ಎಷ್ಟು ಜನ ಇದ್ದರೂ ತಲೆನೇ ಕೆಡ್ಸ್ಕೊಂತಿರ್ಲಿಲ್ಲ. ಆ ಹೈಲೈಟ್ಸ್ ಓದ್ಬಿಟ್ಟೆ ನಾನು ಮುಂದೆ ಹೋಗ್ತಿದ್ದೆ. ಆಮೇಲೆ ಮುಂದೆ ಹೋಗ್ತಾ ಲೈಬ್ರರಿ ಸತ್ಯವತಿ ಮೇಡಮ್ ಇದ್ದರು. ಅವರು ರಿಟೈರ್ಡ್ ಆಗಿದ್ದಾರಂತೆ. ಸರಿ, ಮೇಲಿಂದ ಕೆಳಗಡೆ ನೋಡಿ ವ್ಯೂ ಹೆಂಗೆ ಕಾಣಿಸ್ತಾ ಇದೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಗಿಡಗಳೆಲ್ಲ. ಲೈಬ್ರರಿಯಿಂದ ಮುಂದೆ ಅಲ್ಲಿ ಯಾರೂ ಇರಲಿಲ್ಲ. ನೆಕ್ಸ್ಟು
ನೆಕ್ಸ್ಟು ಇದು ನಾವು ಸ್ಟಾರ್ಟಿಂಗ್ ಎಂಟ್ರೆನ್ಸಲ್ಲಿ ನಾವು ಬಂದಿದ್ದ ಡೇ ಅಥವಾ ಸೆಕೆಂಡ್ ಡೇ ಅನಿಸುತ್ತೆ, ಈ ಹಾಲಲ್ಲಿ ನಮ್ಮನ್ನೆಲ್ಲ ಕೂರಿಸಿದ್ರು, ನೆನಪಿದೆ ಅನಿಸುತ್ತೆ ನಿಮಗೆಲ್ಲ. ನಾವು ಬಂದು ಇಲ್ಲೆಲ್ಲ ಕೂತು ಒಬ್ಬೊಬ್ರದ್ದು ಇಂಟ್ರೊಡ್ಯೂಸ್ ಇತ್ತು, ಯಾರು ಯಾರು ಅಂತೆಲ್ಲ ಹೇಳ್ಬೇಕಿತ್ತು. ನಾವು ಎಲ್ಲಿಂದ ಬಂದ್ವಿ, ನಮ್ಮ ಹೆಸ್ರೇನು, ಇದನ್ನೆಲ್ಲ ಹೇಳಿದಂತಹ ಜಾಗ ಹಾಲ್ ನೋಡಿ ಎಷ್ಟು ಚೆನ್ನಾಗಿ ಬದಲಾಗಿದೆ. ಕರ್ಟನ್ ಎಲ್ಲ ಹಾಕಿ ಮೇಲೇನೋ ಸ್ವಲ್ಪ ಡೆಕೋರೇಷನ್ ಎಲ್ಲ ಮಾಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಗ ಹೇಳಿದಂತಹ ನೆನಪು, ನನ್ನ ಹೆಸರು ಪ್ರೇಮ, ನಾನು ಎನ್ ಆರ್ ಪುರದಿಂದ ಬಂದಿದ್ದೀನಿ, ನನಗೇನು ಟ್ಯಾಲೆಂಟ್ ಇಲ್ಲ, ಟ್ಯಾಲೆಂಟ್ ಇದ್ದರೆ ಈ ಕಾಲೇಜಿಗೆ ಸೇರಿದ ಮೇಲೆ ಏನು ಟ್ಯಾಲೆಂಟು ಹೊರಗೆ ಹೊಮ್ಮುತ್ತೋ ಅದನ್ನು ಮಾಡ್ತೀನಿ, ನನಗೆ ಈಗೇನು ಸದ್ಯಕ್ಕೆ ಟ್ಯಾಲೆಂಟ್ ಇಲ್ಲ ಅಂತ ಹೇಳಿದ್ದೆ ನಾನು. ನೀವು ಏನೇನು ಹೇಳಿದ್ರಿ ನೆನ್ಪು ಮಾಡ್ಕೊಳ್ಳಿ, ಇದನ್ನು ಹೇಳಿ ಏನಾದರೂ ಒಂದು ನಿಮ್ಮ ಟ್ಯಾಲೆಂಟ್ ತೋರಿಸಿ ಅಂತ ನಿಲ್ಲಿಸಿದಂತಹ ಜಾಗ ನೋಡಿ ಈ ರೀತಿ ಬದಲಾಗಿದೆ. ಒಂದು ಡಯಾಸ್ ಇಟ್ಟು ಹೇಳಿದರು. ನೆಕ್ಸ್ಟು ಇದು ಪೇಪರ್ ಓದಾದ್ಮೇಲೆ ಅದ್ರ ಕೆಳಗಡೆ ಇನ್ನೊಂದು ಮೆಟ್ಲು ಥರ ಜಾಗ ಇತ್ತು, ಅಲ್ಲಿ ಓಡಾಡಿದಂತಹ ಜಾಗ. ಒಂದು ಬಿಲ್ಡಿಂಗ್ ರೌಂಡ್ ಹಾಕೋದ್ರೊಳಗೆ GMG ಸರ್ ಸಿಕ್ಕಿದ್ರು, ಅವ್ರ ಹತ್ರ ಮಾತಾಡಿ ಕೆಳಗಡೆ ಬಂದೆ. ಅಲ್ಲಿ KMK ಸರ್ ಸಿಕ್ಕಿದ್ರು, ಅವ್ರ ಹತ್ರನೂ ಮಾತಾಡಿದೆ. ಒಂದೊಳ್ಳೆ ಜ್ಯೂಸ್ ಕುಡಿಸಿದ್ರು. ಜ್ಯೂಸ್ ಕುಡಿದು ನಾನು ಕಾಲೇಜಿಂದ ಹೊರಟೆ. ಭಾರವಾದ ಮನಸ್ಸಿಂದ ಕಾಲೇಜಿಂದ ಹೊರಗೆ ಬರ್ಬೇಕಾರೆ ಎಲ್ಲರೂ ಇದ್ದಿದ್ರೆ ಎಷ್ಟು ಚೆನ್ನಾಗಿರೋದಲ್ವಾ, ಎಷ್ಟು ಕರೆದ್ರೂ ಬರೋದೇ ಇಲ್ವಲ್ಲ ಇವರು ಅಂತ ಫೀಲಿಂಗ್ ಆಯಿತು. ನೋಡಿ ಇನ್ನೂ ಟೈಮ್ ಇದೆ, ಯೋಚನೆ ಮಾಡಿ, ಸಾಧ್ಯ ಆದರೆ ಎಲ್ಲರೂ ಇನ್ನೊಮ್ಮೆ ಸೇರೋಣ ಅಂತೇಳ್ತಾ ನನ್ನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.